ನೀವು ಚಹಾ ಪ್ರಿಯರ? ಚಹಾ ಕುಡಿಯದೇ ಇರಲು ಸಾಧ್ಯನೇ ಇಲ್ವಾ? ಚಹಾ ಕುಡಿಯುವಾಗ ನೀವು ಮುಖ್ಯವಾಗಿ ಬಿಸ್ಕೆಟ್ಗಳನ್ನು ತಿಂತಿದ್ದೀರಾ? ಹಾಗಾದರೆ ಈ ಒಂದು ವಿಡಿಯೋವನ್ನು ನೀವು ನೋಡಲೇಬೇಕು. ಹೌದು, ಇನ್ಮುಂದೆ ಹಾಗೆ ಟೀ ಜೊತೆಗೆ ಬಿಸ್ಕೆಟ್ ತಿನ್ನಬೇಡಿ. ಯಾಕಂದರೆ ಚಹಾದಲ್ಲಿ ಬಿಸ್ಕೆಟ್ಗಳನ್ನು ತಿನ್ನುವುದು ದೇಹದಲ್ಲಿ ಸಾಕಷ್ಟು ಸಮಸ್ಯೆಗಳನ್ನು ಉಂಟು ಮಾಡುತ್ತೆ. ಹೆಚ್ಚಿನ ಜನರು ಬೆಳಗ್ಗೆ ಎದ್ದು ಚಹಾ ಕುಡಿಯುವಾಗ ಬಿಸ್ಕೆಟ್ಗಳನ್ನು ತಿನ್ನುವ ಅಭ್ಯಾಸವನ್ನು ಹೊಂದಿರ್ತಾರೆ. ಚಹಾದೊಂದು ಬಿಸ್ಕೆಟ್ಗಳನ್ನು ತಿನ್ನುವುದು ದೈಹಿಕ ಆರೋಗ್ಯದ ಮೇಲೆ ಪ್ರತಿಕೂಲ ಪರಿಣಾಮ ಬೀರುತ್ತೆ ಅಂತ ಆರೋಗ್ಯ ತಜ್ಞರು ಹೇಳ್ತಾರೆ. ಬಿಸ್ಕೆಟ್ಗಳಲ್ಲಿ ಹೈಡ್ರೋಜನೀಕರಿಸಿದ ಕೊಬ್ಬು ಅಧಿಕವಾಗಿರುತ್ತೆ. ಬಿಸ್ಕೆಟ್ಗಳು ತುಂಬ ಕೊಬ್ಬು ಮುಕ್ತವಲ್ಲ. ಆದ್ದರಿಂದ ನೀವು ಬಿಸ್ಕೆಟ್ಗಳನ್ನು ಚಹಾದಲ್ಲಿ ದೀರ್ಘಕಾಲ ತಿನ್ನುವುದರಿಂದ ಬೊಜ್ಜು ಮತ್ತು ಚರ್ಮದ ಸಮಸ್ಯೆಗಳಿಗೆ ಕಾರಣವಾಗಬಹುದು. ಬಿಸ್ಕೆಟ್ಗಳನ್ನು ಚಹಾದೊಂದಿಗೆ ದೀರ್ಘಕಾಲ ಸೇವಿಸಿದರೆ ಅದು ನಿಮ್ಮ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಹೆಚ್ಚು ಮಾಡುತ್ತೆ. ಇದರಲ್ಲಿ ಸೋಡಿಯಂ ಕೂಡ ಅಧಿಕವಾಗಿರುತ್ತೆ. ಆದ್ದರಿಂದ ಮಧುಮೇಹಿಗಳು ಮತ್ತು ಥೈರಾಯ್ಡ್ ಸಮಸ್ಯೆ ಇರುವವರು ಬಿಸ್ಕೆಟ್ಗಳನ್ನು ತಿನ್ನಬಾರದು. ಇನ್ನು ಪ್ರತಿಕ್ಷಣ ವ್ಯವಸ್ಥೆಯು ದುರ್ಬಲಗೊಳ್ಳುತ್ತೆ. ಸಾಮಾನ್ಯವಾಗಿ ಸಕ್ಕರೆ ಆಹಾರಗಳು ರೋಗ ನಿರೋಧಕ ಶಕ್ತಿಯನ್ನು ದುರ್ಬಲಗೊಳಿಸುತ್ತವೆ. ಬಿಸ್ಕೆಟ್ಗಳಲ್ಲಿ ಸಕ್ಕರೆ ಅಧಿಕವಾಗಿರುತ್ತೆ. ಆದ್ದರಿಂದ ಬಿಸ್ಕೆಟ್ಗಳನ್ನು ಮುಟ್ಟಿ ಚಹಾದೊಂದಿಗೆ ದೀರ್ಘಕಾಲ ಸೇವಿಸಿದರೆ ಅದು ರೋಗ ನಿರೋಧಕ ಶಕ್ತಿಯನ್ನು ದುರ್ಬಲಗೊಳಿಸುತ್ತೆ. ಆದ್ದರಿಂದ ಈ ಅಭ್ಯಾಸವನ್ನು ತಕ್ಷಣ ಬಿಟ್ಟು ಬಿಡಿ. ಇನ್ನು ಮಲಬದ್ಧತೆ ಉಂಟಾಗಬಹುದು. ಸಂಸ್ಕರಿಸಿದ ಹಿಟ್ಟಿನಿಂದ ಬಿಸ್ಕೆಟ್ಟುಗಳನ್ನು ತಯಾರಿಸಲಾಗುತ್ತೆ. ಇದರಲ್ಲಿರುವ ಫೈಬರ್ ಸ್ವಚ್ಛವಾಗಿಲ್ಲ. ಆದ್ದರಿಂದ ನೀವು ಚಹಾದೊಂದಿಗೆ ಬಿಸ್ಕೆಟ್ಗಳನ್ನು ಮುಟ್ಟಿ ಸೇವಿಸಿದರೆ ನೀವು ಮಲಬದ್ಧತೆಯ ಸಮಸ್ಯೆಯನ್ನು ಎದುರಿಸಬಹುದು. ಇನ್ನು ಬಿಸ್ಕೆಟ್ಗಳಲ್ಲಿ ಸಕ್ಕರೆ ಅಧಿಕವಾಗಿರುತ್ತೆ. ನೀವು ಪ್ರತಿದಿನ ಬಿಸ್ಕೆಟ್ಗಳನ್ನು ಸೇವಿಸಿದರೆ ಅದು ಹಲ್ಲುಗಳ ದಂತ ಕವಚವನ್ನು ಹಾನಿಗೊಳಿಸುತ್ತೆ. ಇದರ ಪರಿಣಾಮ ಹಲ್ಲುಗಳಲ್ಲಿ ಕುಳಿಗಳು ಉಂಟಾಗುತ್ತವೆ. ಇದು ದಂತಕ್ಷಯಕ್ಕೆ ಕಾರಣವಾಗುತ್ತೆ. ಆದ್ದರಿಂದ ನಿಮಗೆ ದಂತಕ್ಷಯ ಇರಬಾರದು ಎಂದು ನೀವು ಬಯಸಿದ್ದೇ ಆದರೆ ತಕ್ಷಣ ಚಹಾದಲ್ಲಿ ಬಿಸ್ಕೆಟ್ ಅನ್ನು ತಿನ್ನುವುದನ್ನು ನಿಲ್ಲಿಸಬೇಕು. ಇದೆಷ್ಟು ಈ ಹೊತ್ತಿನ ಸುದ್ದಿ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸಿರಿ ಟಿವಿ.